ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, KEA ಕಡೆಯಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಕಡೆಯಿಂದ ಒಂದು ಕೌನ್ಸಿಲಿಂಗ್ನಲ್ಲಿ ಸ್ವಲ್ಪ ಚೇಂಜಸ್ ಇರುವಂಥದ್ದು. ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಅಂತ KEA ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿಯಾಗಿದೆ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂದರೆ ಏನು, ವಿದ್ಯಾರ್ಥಿಗಳಿಗೆ ಒಂದು ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ. ವಿದ್ಯಾರ್ಥಿಗಳ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹೆಚ್ಚಿನದಾಗಿ ಲೈಕ್ ಸ್ಟಾರ್ಟ್ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ 2022ಕ್ಕೂ ಹಿಂದಿನ ಒಂದು ವರ್ಷದಲ್ಲಿ ಒಂದು ಇಂಜಿನಿಯರಿಂಗ್ ಮಾಡಬೇಕಂತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, BSc ವೆಟರ್ನರಿ ಆಗಿರ್ಬೋದು, BSc ಅಗ್ರಿಕಲ್ಚರ್, ಹೀಗೆ ಹಲವಾರು ಒಂದು ಕೋರ್ಸ್ಗಳು ಮಾಡಬೇಕಂತಿರುವಂಥ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ರು. ಅದೇ ರೀತಿಯಾಗಿ ನೀಟ್ ಎಕ್ಸಾಮ್ಗೆ ಬರೆದಿರುವಂಥ ವಿದ್ಯಾರ್ಥಿಗಳು ಅಂದರೆ ಮೆಡಿಕಲ್ ಆಗಿರ್ಬೋದು, ಒಂದು ಆಯುಷ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಹೀಗೆ ಹಲವಾರು ಕೋರ್ಸ್ಗಳಿಗೆ ಒಂದು ಅಡ್ಮಿಷನ್ ಪಡೆದುಕೊಳ್ಳಲು ಒಂದು ನೀಟ್ನ ಒಂದು ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದರು. ಈಗ ಬಂದಿರುವಂತಹ ಹೊಸ ಬದಲಾವಣೆ ಏನಪ್ಪ ಅಂತಂದರೆ, KCET ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ನೀಟ್ನ ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ತಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಒಂದೇ ಸಲ ಒಂದು ಕೌನ್ಸಿಲಿಂಗನ್ನು ಮಾಡ್ತಿರುವಂಥದ್ದು. ಇದನ್ನೇ KCET ಅವರು ಹೇಳಿರುವ ಹಾಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಈಗ ನೀವು ಒಂದು BSc ವೆಟರ್ನರಿ ಆಗಿರ್ಬೋದು, BSc ಅಗ್ರಿಕಲ್ಚರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಕೋರ್ಸ್ಗಳಿಗೂ ಆಪ್ಷನ್ ಎಂಟ್ರಿಯನ್ನು ಒಂದೇ ಸಲ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಕಾಲೇಜ್ಗಳನ್ನು ಪ್ರಿಯಾರಿಟಿ ಪ್ರಕಾರ ಒಂದು ಆ್ಯಡ್ ಮಾಡಿದ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಒಂದು ವೇಳೆ ಹೋಗ್ಬೋದು, ಅಡ್ಮಿಷನ್ ಮಾಡ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಬೇಕಾದರೆ ಕಾಯ್ಬೋದು. ಸೊ ಒಂದು ನೀಟ್ನ ರಿಸಲ್ಟ್ ಬಂದ ನಂತರ ಒಂದು ಕಂಬೈನ್ಡ್ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದರಲ್ಲಿ ಬಂದು ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಸಹಾಯವಾಗುತ್ತೆ. ಮುಂದಿನ ನೋಟದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.